ಇಲ್ಲಪ್ಪ ಯಾರು ಮಾತಾಡಲ್ಲ, ಯಾರು ನಮ್ಮೆಲ್ಲ ಸ್ನೇಹಿತರು ಎಲ್ಲಾರು. ನನ್ ರಾಮ್ಲು ಯಾವತ್ತು ಹಂಗ ಮಾಡಲ್ಲ ಎಲ್ಲದಕ್ಕೆ ಫೇಸ್ ಮಾಡ್ತೇವೆ. ಅಣ್ಣ ಏನಣ್ಣ ಹಿಂಗ ಹೇಳ್ತೀವಿ, ನಾನು ಹೇಳ್ದಲ್ಲಪ್ಪ ಜನಾರ್ದನ್ ರೆಡ್ಡಿ ಅವ್ರಂಗ ಬೀದಿಯಿಂದ ಮೇಲೆ ಬಂದಂತವನಪ್ಪ. ನಾನೇ ಕೇಳಿರ್ತೀನಪ್ಪ. ಏನಪ್ಪಾ ಅಲ್ಲಪ್ಪ, ನಾವೆಲ್ಲ ಕೂಡ ಸ್ಲಮ್ಸ್, ಸ್ಲಮ್ ಮತ್ತೆ ಸ್ಲಮ್ಮೇ ನಾವು ಮತ್ತೆ ಪುನಃ ಕಾರ್ಯಕರ್ತರು. ಆಯ್ತಪ್ಪ, ಇನ್ನ 3 ವರ್ಷ ಇದೆ ಅಣ್ಣ ಎಲೆಕ್ಷನ್, ಇಷ್ಟೊಳ ಸರಿ ಹೋಗ್ತಾರೆ. ಯಾಕೆ ಯೋಚನೆ ಮಾಡ್ತೀವಿ, ಎಲ್ಲರೂ ಒಂದಾಗ್ತಾರೆ. ಇಲ್ಲಪ್ಪ, ಎಲ್ಲರೂ ಒಂದಾಗಿ ಪಾರ್ಟಿ ಅಂದ್ರೆ ಎಲ್ಲರೂ ಕೂಡ್ಕೊಂಡು ಹೋಗ್ಬೇಕಲ್ಲಪ್ಪ. ಎಲ್ಲರೂ ಕೂಡ್ಕೊಂಡು ಹೋಗ್ಬೇಕು, ಒಂದಾಗೋಣ, ಮತ್ತೆ ಪಾರ್ಟಿ ಕಟ್ಟೋಣ. ಏನ್ ತಪ್ಪೇನಿದೆಪ್ಪ? ಆದ್ರೆ ಹಂಗೆ ಇರ್ಬೋದೇನ ಕೆಲವರು ಅಂದ್ರೆ ಕ್ಷಣಿಕ, ಅಂದ್ರೆ ಪಾರ್ಟಿಗೆ ನನಗಿರೋಂಥದ್ದು ಕ್ಷಣಿಕ ಮಾತ್ರ, ವ್ಯಕ್ತಿಗಳ ಬಗ್ಗೆ ಕ್ಷಣಿಕ ಅಲ್ಲ, ಅದು ಮುಂದುವರಿತದೆ. ಅದೇಪ್ಪ, ಅವ್ರು ಎಲ್ಲಾ ಕಡೆ ಕೂಡ ಡಬಲ್ ಸ್ಟ್ಯಾಂಡ್ ತಗೊಂತಿದ್ರಪ್ಪ. ಅವನು ನಮ್ಮ ಸುರೇಶ್ ಬಾಬು 2 ಬಾರಿ ಸೋತೋಗ್ಯಾನಪ್ಪ ಪಾಪ. ಅವನು ಎಲ್ಲ ಕೂಡ ಕಳ್ಕೊಂಡಾನ. ಅವನು ಸೋಲ್ಸ್ಬೇಕಂದೇಳಿ ಇನ್ನೊಂದು ಗುಂಪು ಕಟ್ಟಿ ಎತ್ತಿಡ್ತಾನೆ. ಈ ಬಳ್ಳಾರಿ ನಗರದಲ್ಲಿ ಒಂದು 3 ಗುಂಪು ಮಾಡಿ ಇಟ್ಕೊಂತಾನಪ್ಪ. ಅದು ಯಾವನೇ ಅವನು ಏನೇನ್ ಮಾಡ್ಕೊಂತ ಇದನೋ ಗೊತ್ತಿಲ್ಲ. ಆ ಕಡೆ ಕೂಡ್ಲಿದಲ್ಲಿ 2-3 ಗುಂಪು ಮಾಡಿಕೊಂತಾನಪ್ಪ. ಎಲ್ಲಾ ಕಡೆ ಕೂಡ ಇದ್ದಿದ್ ಕಡೆ ಎಲ್ಲಾ ಕೂಡ ಗುಂಪು ಮಾಡ್ಕೊಂತ ಕುಂತ್ರೆ ಪಾರ್ಟಿ ಹೆಂಗೆ ಸಂಘಟನೆ ಮಾಡಕ್ಕಾಗುತ್ತಪ್ಪ? ಹಂಗ್ ಮಾಡಕ್ ಹೋಗ್ಬಾರ್ದು. ಹೌದಪ್ಪ, ಅವರು MLA ಆಗ್ಬೇಕು, ನಾಳೆ ಭಗವಂತ ಅವಕಾಶ ಕೊಟ್ಟು ಅವ್ರು ಮಿನಿಸ್ಟರ್ ಆಗ್ಲಿ, ನಮ್ದೇನ್ ತಪ್ಪೇನಿದೆ ಕಣ. ಯಾವ ಬೇಡಿಕೆಗೆ? ನೋಡಪ್ಪ ಪಾರ್ಟಿ ನೋಡಪ್ಪ, ರಾಮ್ಲವರು ಒಳ್ಳೇದಂದ್ರೆ ನಾನು ಕನ್ಸಿಡರ್ ಮಾಡ್ಲಿ. ಅವ್ನು ಒಳ್ಳೆ ಸಲಹೆ ಕೊಡ್ತಾನಂದ್ರೆ ನನ್ನ ಮಾತು ಕೇಳಿ. ಇಲ್ಲ ರಾಮ್ಲು ಸ್ವಾರ್ಥ ಹಿಡ್ಕೊಂಡು ಸಲಹೆ ಕೊಡ್ತಾನ ಕೇಳೋದು ಬ್ಯಾಡ್ರಿ. ನಂದು ಯಾವ್ದು ಡಿಮ್ಯಾಂಡ್ ಇಲ್ಲ. ನಾನು ಪಾರ್ಟಿಗೆ ನಿಷ್ಠಾವಂತ ಕಾರ್ಯಕರ್ತ. ಅಪ್ಪ ಹಂಗ ಅದು ಗೋಡಾಯಿ ಮೈದಾನ ಚಲ್ತಾ ಇರಾಗ ಯಾರಂದ್ರೆ ಬಿಡ. ರಾಮ್ಲವರು ಇವಾಗ ಬಳ್ಳಾರಿ ಗ್ರಾಮಾಂತರದಲ್ಲಿ ಸೋಲ್ತಿನಂದ್ ಗೊತ್ತಿದ್ದು ನಿಂತೇ ಇಲ್ಲ. ಯಾಕಂತ ಹೇಳಿದ್ರೆ, ಇಲ್ಲ ರಾಮ್ಲವರು ಹಿಂಗ ಸ್ವಂತ ಕ್ಷೇತ್ರದಲ್ಲಿ ನಿಲ್ಲಕ್ಕಾಗಲ್ಲ, ಎಲ್ಲೋ ಗೆದ್ದು ಬರ್ತಾನೆ ಅಂತಿರ್ತಾಳ. ಈ ಸರಿ ಬಂದು ಸೋತೋಗಿನಲ್ಲಪ್ಪ, ಇವತ್ತು ನೋವು ಪಡ್ತಾ ಇದಾರೆ. ರಾಮ್ಲವರು ಕೂಡ್ಲಿದಲ್ಲಿ ನಿಲ್ತೀನಿ ಅಂದ್ಮೇಲೆ ಕೂಡ್ಲಿದಲ್ಲೇ ನಿಲ್ಲೋದು. ಗೋಡಾಯಿ ಮೈದಾನೆ ನಿರ್ಧಾರ ಬದಲಾವಣೆ ಇಲ್ಲಪ್ಪ, ಹಂಗೆ ನಿಲ್ದ ಪಾಪ. ಅಲ್ಲೆಲ್ಲ ಕಾಯ್ತಿದಾರೆ. ನನಗೆ ಬಹಳ ಮಂದಿ ಅಲ್ರಿ ರಾಮ್ಲವ್ರನ್ನ ಯಾವತ್ತು ಕೂಡ್ಲಿ ಜನರು ಬಿಟ್ಟುಕೊಟ್ಟಿಲ್ಲ, ಇವತ್ತು ಯಾಕೆ ಬಿಟ್ಟು ಇರ್ಲಿ ಬಿಡ. ನಂದು ಹಳೆ ಜಿಲ್ಲೆ ಅಲ್ಲಪ್ಪ. ಅಪ್ಪ ಡಿವೈಡ್ ಆಗಿದ್ದೆ ಯಾವಾಗಪ್ಪ? ನಂದು ಪಾರ್ಲಿಮೆಂಟ್ ಕ್ಷೇತ್ರಪ್ಪಣ. ಹಂಗಲ್ಲಪ್ಪ, ಪಾರ್ಲಿಮೆಂಟ್ ಕ್ಷೇತ್ರ ಲೆಕ್ಕ ಮಾಡಪ್ಪಣ. ಅಪ್ಪ 3 ವರ್ಷ ಆಯ್ತಣ್ಣ. ನೀನು ಭವಿಷ್ಯ ಹೇಳಿದ ಪ್ರಕಾರ ನಡಿ, ನೋಡೋಣ ಆಮೇಲೆ ನೋಡೋಣ. ಆಯ್ತು ನಾನು ನಿಲ್ಲಿ ಎಲ್ಲ ಹೇಳಿದಲ್ಲಪ್ಪ, ಮತ್ತೆ ನಿಲ್ವಪ್ಪಣ. ಅಪ್ಪ ಎಲ್ಲಾರು ಕೂಡ ಹಿಂಗ ಸ್ವಲ್ಪ ರೆಬಲ್ ಆಗಿ ಮಾತಾಡಿದ್ರೆ ಹಿಂಗ ಸುದ್ದಿಗಳು ಹಬ್ಸೋದು ಸಹಜ ನೋಡಪ್ಪ. ರಾಮ್ಲವ್ರು ಏನೋ ಮಾತಾಡೋದು, ಈ ರಾಮ್ಲವ್ರು ಮಾತಾಡೋದೇ ಕಷ್ಟ. ನಾನು ಮಾತಾಡೋದೇ ಕಷ್ಟ. ಮಾತಾಡಿನಂದ್ರೆ ಏನೊಂದ್ ಕಡೆ ಮನ್ಸಲ್ಲಿ ಇರುತ್ತೆ ಅಂತೇಳಿ. ಅಷ್ಟೇ. ಹೌದು, ಅದಕ್ಕೋಸ್ಕರ ಎಲ್ಲಾರು ಕೂಡ ಸಣ್ಣವರೆಲ್ಲ ರಾಜ್ಯಾಧ್ಯಕ್ಷರು ಆಗ್ತಾರೆ ಅಂತೇಳಿ ಬಹಳ ಡಿಮ್ಯಾಂಡ್ ಜಾಸ್ತಿ ಆಗ್ಯಾವ ನೋಡ್ರಿ. ಅದಕ್ಕೋಸ್ಕರ ಈ ತರ ವೋಟಿಂಗ್ ಮಾಡ್ಯಾರ. ನಮ್ಮ ಪಾರ್ಟಿಯಲ್ಲಿ ವೋಟಿಂಗ್ ಇದ್ದಿಲ್ಲ, ಇವಾಗ ಈ ತರ ವೋಟಿಂಗ್ ಮಾಡ್ಯಾರ. ವೋಟಿಂಗ್ ಯಾರು ವೋಟ್ ಹಾಕಿ ಗೆಲ್ತಾರ ಅವ್ರಿಗೆ ರಾಜ್ಯಾಧ್ಯಕ್ಷ. ಅಲ್ರಿ, ಎಲ್ಲಾರು ಕೂಡ ವಿಜೇಂದ್ರ ಅಂತೂ ಅವರು ಅಧ್ಯಕ್ಷರಾಗಿದ್ದಾರೆ. ಆಲ್ರೆಡಿ ಪಾರ್ಟಿ ತೀರ್ಮಾನ ತಗೊಂಡಿದೆ. ಇವ್ ಬಹಳ ಮಂದಿ ಅಧ್ಯಕ್ಷರ. ಇವ್ ನನಗೆ ಅನ್ಎಂಪ್ಲಾಯ್ಡ್ ಇದ್ದೇನೆ, ನನ್ಗೆ ನೌಕರಿ ಇಲ್ಲ. ಇವಾಗೆಲ್ಲ ಸೆಲೆಕ್ಷನ್ ತೋರ್ತೀನಿ ನೋಡ್ರಿ. ಮತ್ತೆ ಏನೊಂದ್ ಮಾಡ್ಬೇಕಂತ ನಾನು ಕೂಡ ಅಧ್ಯಕ್ಷನ ಆಗ್ಬೇಕನ್ನಂತ ಹಂಗ ಆಸೆ ಇದ್ರಿ. ಏನ್ ಮಾಡಿದ್ರಿ ಪಾರ್ಟಿ ಅವ್ರಿಗೆ ಹಿಂಗೆಲ್ಲ ಎಲ್ಲಾರು ಕೇಳ್ತಾರಪ್ಪ ಅಂದ್ರೆ ವೋಟಿಂಗ್ ಇಟ್ಟಾರ. ಅಲ್ಲ, ಕೆಲಸ ಇಲ್ಲ ಕೊಟ್ಟರೆ ಮಾಡ್ತೀವಲ್ಲ, ಕೊಟ್ಟರೆ ಮಾಡ್ತೇವೆ. ಸ್ಪರ್ಧೆ ಮಾಡಿದ್ರೆ ಗ್ಯಾರಂಟಿ ಸೋತ್ ಹೋಗ್ತೀನಿ, ನೆನ್ಪಿಟ್ಕೊ. 3ನೇ ಬಾರಿ ಆಕ್ಟ್ರಿ ಸೋಲು ಆಗ್ತದೆ.
ಇಲ್ಲ ನಾನಿಲ್ಲ, ಅವರಾಗಿ ನೇಮಕ ಮಾಡಂಗಿದ್ರೆ ಸ್ವಾಗತ. ನಾನು ನಾಮಿನೇಟೆಡ್ ಮಾಡಿದ್ರೆ ಒಪ್ಕೊಂತೀನಿ. ಸುಮ್ನೆ ಹಿಂಗಂದ್ರೆ ಸ್ಟೇಟ್ ಬಿಜೆಪಿ ಪ್ರೆಸಿಡೆಂಟ್ಗೆ ಆ? ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ. ಹೌದು. ಅಪ್ಪ ನಾನು ಅನುಭವದಲ್ಲಿ ನಿಮ್ಗೆ ಅಲ್ರಿ ಎಷ್ಟು ನಾನು ವರ್ಷ ಅಲ್ಲ ಎಲೆಕ್ಷನ್ ಸೋತಿದ್ದೀನಿ, ಅನ್ಎಂಪ್ಲಾಯ್ಡ್ ಇದೀನಿ, ನೌಕರಿ ಕೊಡ್ತಾರ ಪಾರ್ಟಿ ಅವ್ರಿಗೆ ಮಾಡ್ತೀನಪ್ಪ ಅಂತೀನಿ. ಇಷ್ಟು ದಿನ ಶ್ರೀರಾಮುಲು ಅವ್ರ ಮಾತುಗಳ ಬೇರೆ ಇತ್ತು. ಈಗ ನಿನ್ನೆಯಿಂದ ಇವತ್ತಿನವರೆಗೆ ಮಾತುಗಳು ಚೇಂಜ್ ಆಗಿತ್ತು. ಅಂದ್ರೆ ಅವ್ರ ರಾಜಕಾರಣನೂ ಕೂಡ ಬದಲಾಗುತ್ತಾ ಅಂತ. ಅಲ್ಲ ನಾವ್ ಯಾವತ್ತೂ ಕೂಡ ಇವತ್ತಿನ ನೋಡ್ರಿ, ಮಾತುಗಳು ಅಲ್ಲರಿ ಏನೋ ನಾನು ಬದಲಾವಣೆ ಕಾಣ್ತಿದೆ. ಅಲ್ಲ ಬದಲಾವಣೆ ಅಲ್ಲ, ಯಾವತ್ತು ಕೂಡ ನನಗೆ ಅನುಭವ ಇದೆ ರೀ. ಯಾವತ್ತು ಮಾತಾಡಬೇಕು ಸಂದರ್ಭ ಪ್ರಕಾರ. ಚುನಾವಣೆಯಲ್ಲಿ ಬಹಳ ಗಟ್ಟಿಯಾಗಿ ಮಾತಾಡ್ತಾ ಇದ್ದೆ, ಮತ್ತೆ ಚುನಾವಣೆ ಮತ್ತೆ ತಣ್ಣಗಾಗ್ತೀವಿ. ಯಾಕಾಗ್ತೀವಿ ಅಂದ್ರೆ ಆ ಪರಿಸ್ಥಿತಿ. ಇವತ್ತು ಮತ್ತೆ ಆ ಪರಿಸ್ಥಿತಿ ರಾಮ್ಲು ಅವರಿಗೆ, ರಾಮ್ಲು ಕುಟುಂಬಕ್ಕೆ ಚ್ಯುತಿ ಬರೋಂಥ ಟೈಮಲ್ಲಿ, ರಾಮ್ಲು ಬೆಂಬಲಿಗರು ನೋವಾಗಂತ ಟೈಮಲ್ಲಿ, ರಾಮ್ಲು ರಾಜಕೀಯ ಜೀವನಕ್ಕೆ ಕಳಂಕ ಬರೋಂಥ ಟೈಮಲ್ಲಿ ಹೆಂಗ್ ಬಿಟ್ಟು ಕೊಡ್ತೀನಿ? ಏನಾಗ್ಲಿ ಫೇಸ್ ಮಾಡ್ತೀನಿ ರೀ. ರೆಬಲ್ ರಾಮುಲು ನೋಡ್ಬೋದು ನಾವು. ಏನ್ ಬೇಕಾದ್ ನೋಡ್ಬೋದು. ಅಲ್ರಿ ಎಲ್ಲ ಕಾಂಗ್ರೆಸ್ ಅವರೆಲ್ಲ ರೆಬಲ್ ರಾಮ್ಲು ನೋಡಿದ್ಕೋಸ್ಕರ ಬಿದ್ದೋಗಿರೋದು. ಅಲ್ಲಿ ಬಿಜೆಪಿ ಅವರಲ್ಲ, ನನ್ನ ವಿರುದ್ಧವಾಗಿ ಯಾರು ನಡ್ಕೊಂತಾರ ಅವ್ರು ನೋಡ್ತಾರೆ. ಜನಾರ್ದನ್ ರೆಡ್ಡಿ ಅವರು ಅಲ್ಲ ಯಾರು ನೋಡ್ತಾರ ನೋಡೋಣಲ್ಲ, ನಾನು ಅವ್ರ ಹೆಸರು ಹೇಳಕ್ ಹೋಗಲ್ಲ.